ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಗಿಲ್ಲಿ ಅಪ್ಪ ಅಮ್ಮನಿಗಾಗಿ ಕಾಯ್ತಾ ಇದ್ದ ವೀಕ್ಷಕರ ಆಸೆ ಈಡೇರೇ ಬಿಡ್ತು. ಬಿಗ್ ಬಾಸ್ ಮನೆಗೆ ಬಂದೇ ಬಿಟ್ರು ಗಿಲ್ಲಿ ಅಪ್ಪ ಅಮ್ಮ. ತಪ್ಪಿಸಿಕೊಂಡಿದ್ದ ಟಗರು ಮರಿ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ತಿದ್ದಂತೆ ಹಟ್ಟಿ ಬಿಟ್ಟು ಓಡಾಗ್ತೀಯಾ ಅಂತ ಗಿಲ್ಲಿಗೆ ಲಾಟಿಯಲ್ಲಿ ಬಾರಿಸಿದ ಅಪ್ಪ. ತಲೆಗೆ ಎಣ್ಣೆ ಸವರಿ ಸ್ನಾನ ಮಾಡಿಸಿ ರಾಜನಂತೆ ರೆಡಿ ಮಾಡಿದ ತಾಯಿ. ಇದನ್ನ ನೋಡೋಕೆ ಅದೆಷ್ಟು ಜನ್ಮ ಕಾದಿದ್ನೋ ಎಂದ ಧ್ರುವನ್. ಅಪ್ಪ ಅಮ್ಮನಿಗೆ ಅಶ್ವಿನಿನ ನನ್ನ ಚಿಕ್ಕವ್ವ ಅಂತ ಪರಿಚಯಿಸಿದ್ರೆ ಕಾವ್ಯನ ನಿಮ್ಮ ಸೊಸೆ ಅಂತ ಹೇಳಿದ್ನ ಗಿಲ್ಲಿ. ಅಷ್ಟೇ ಅಲ್ಲ, ಗಿಲ್ಲಿ ಮಾತಿಗೆ ಬಿದ್ದು ಬಿದ್ದು ನಕ್ಕ ಅಪ್ಪ ಅಮ್ಮ ಮನೆಯಲ್ಲಿ ಇದ್ದಂಗೆ ಇದೆಯಲ್ಲ ಮಗನೇ ಅಂತ ಅಂದ್ರು. ಅಷ್ಟೇ ಅಲ್ಲ, ಗಿಲ್ಲಿಗೆ ಮೈ ತೊಳೆದು ಹೊಸ ಬಟ್ಟೆ ಹಾಕಿ ರಾಜನ ಗೆಟಪ್ ಕೊಟ್ಟಿದ್ದನ್ನ ನೋಡ್ತಾ ಇದ್ರೆ ವಿನ್ನರ್ ಅನೌನ್ಸ್ಮೆಂಟ್ ಆದಂಗೆ ಕಾಣಿಸ್ತಾ ಇದೆ. ಗಿಲ್ಲಿ ಹತ್ರ ದುಡ್ಡಿದೆ, ಸಿಂಪತಿಗಾಗಿ ಬನಿಯನ್ ಹಾಕೊಂಡು ಜನರ ಓಟ್ ಪಡಿತಾ ಇದ್ದಾನೆ ಎಂದವರಿಗೆ ಗಿಲ್ಲಿ ಅಪ್ಪ ಅಮ್ಮ ಏನ್ ಹೇಳಿದ್ರು? ಇವರು ನಿಜಕ್ಕೂ ಆಸ್ತಿವಂತರ ಅಥವಾ ಬಡವರ ತರ ಇದ್ದಾರಾ? ಇದೆಲ್ಲದರ ವಿಚಾರವನ್ನ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವರು ನಿಜಕ್ಕೂ ಶ್ರೀಮಂತರ ಅಥವಾ ಬಡವರ? ಇದೆಲ್ಲ ವಿಚಾರವನ್ನ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಕೊನೆಗೂ ಬಿಗ್ ಬಾಸ್ ಮನೆಗೆ ಗಿಲ್ಲಿಯ ಅಪ್ಪ ಅಮ್ಮ ಬಂದೇ ಬಿಟ್ರು. ಬೇರೆ ಕಂಟೆಸ್ಟೆಂಟ್ ಗಳ ತಂದೆ ತಾಯಿ, ಅಕ್ಕ, ತಂಗಿ ಇವರೆಲ್ಲ ಬರ್ತಾ ಇದ್ದಂತೆ ಗಿಲ್ಲಿಯ ಅಪ್ಪ ಅಮ್ಮ ಯಾವಾಗ ಬರ್ತಾರೆ ಅಂತ ಹೇಳಿ ವೀಕ್ಷಕರು ಕೇಳ್ತಾ ಇದ್ದಂತಹ ಅತಿದೊಡ್ಡ ಪ್ರಶ್ನೆ ಇದೇ ಆಗಿತ್ತು. ಈಗ ವೀಕ್ಷಕರ ಆಸೆ ಈಡೇರೇ ಬಿಡ್ತು. ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿಯ ಅಪ್ಪ ಅಮ್ಮ ಕಾಲಿಡ್ತಾ ಇದ್ದಂತೆ ಗಿಲ್ಲಿಯ ಆ ಸಂಭ್ರಮ, ಆ ಖುಷಿನ ಹೇಳತೀರದಾಗಿದೆ. ಗಿಲ್ಲಿಯ ಕಣ್ಣಲ್ಲಿ ಆ ಖುಷಿನ ನೋಡಿ. ಇನ್ನೊಂದು ಕಡೆಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಗಿಲ್ಲಿ ಚಮಕ್ ಕೊಡ್ತಾನೆ ಇರ್ತಾರೆ. ಗಿಲ್ಲಿಗೆ ಚಮಕ್ ಕೊಡ್ಲಿಕ್ಕೆ ಗಿಲ್ಲಿಯ ಅಪ್ಪ ಅಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ನೋಡಿ, ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿಯ ತಂದೆ ಕಾಲಿಡ್ತಾ ಇದ್ದಂತೆ ತಪ್ಪಿಸ್ಕೊಂಡು ಹೋಗಿರೋ ನನ್ನ ಕುರಿ ಮರಿ ಇಲ್ಲೇ ಎಲ್ಲೋ ಇದೆ, ನನ್ ಟಗರು ಮರಿ ತಪ್ಪಿಸ್ಕೊಂಡು ಹೋಗಿದೆ, ಎಲ್ಲಿ ಹೋಗಿದೆ ಅಂತ ಹೇಳಿ ಒಂದ್ ಲಾಟಿ ತಗೊಂಡು ಹುಡುಕ್ತಾ ಇರೋದನ್ನ ನೋಡಿ. ಬಿಗ್ ಬಾಸ್ ಮನೆ ಎಲ್ಲ ಹುಡುಕ್ತಾ ಇರೋರು ಕೊನೆಗೂ ಬಿಗ್ ಬಾಸ್ ಮನೆಯಲ್ಲಿ ಟಗರು ಮರಿ ಸಿಕ್ಕೇ ಬಿಡುತ್ತೆ. ಅದುವೇ ಗಿಲ್ಲಿ ಸಿಗ್ತಾ ಇದ್ದಂತೆ ಗಿಲ್ಲಿಯ ತಂದೆ ಅವ್ರಿಗೆ ಲಾಟಿ ತಗೊಂಡು ಬಾರಿಸ್ತಾ ಇರೋದನ್ನ ನೋಡಿ ನೀವು. ಸೊ ಆ ಸಮಯದಲ್ಲಿ ಉಳಿದಂತಹ ಕಂಟೆಸ್ಟೆಂಟ್ಗಳು ಇನ್ನೂ ಬಾರಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಅವರ ತಾಯಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾ ಇದ್ದಂತೆ ಗಿಲ್ಲಿನ ನೋಡಿದ ಕೂಡಲೇ ಬಾಚಿ ತಬ್ಬಿಕೊಂಡು ಮುದ್ದು ಮಾಡ್ತಾ ಇರೋದನ್ನ ನೋಡಿ. ಆಗ ಗಿಲ್ಲಿ ತಲೆಗೆ ಹೇರ್ ಡೈ ಏನಾದ್ರೂ ಹಾಕೊಂಡ್ ಬರ್ಬೇಕು ತಾನೆ, ಬಿಳಿ ಕೂದಲ ಇಟ್ಕೊಂಡು ಹಂಗೆ ಬಂದಿದೀಯಾ ಅಂತ ಹೇಳಿ ಗಿಲ್ಲಿಯ ತಾಯಿಗೆ ಗಿಲ್ಲಿ ಕಾಲಿಡ್ತಾರೆ. ಆಗ ನನ್ ತಲೆ ಬಿಡು, ನಿನ್ ತಲೆ ನೋಡು ಹೆಂಗಿದೆ, ಎಷ್ಟ್ ದಿನ ಆಯ್ತು ತಲೆ ಸ್ನಾನ ಮಾಡಿ, ಎಷ್ಟ್ ದಿನ ಆಯ್ತು ತಲೆ ಬಾಚಿಕೊಂಡು ನೀನು ಅಂತ ಹೇಳಿ ಗಿಲ್ಲಿ ತಾಯಿ ಗಿಲ್ಲಿಗೆ ಕೌಂಟರ್ ಕೊಡ್ತಾರೆ. ನಂತರ ಗಿಲ್ಲಿ ಮೊದಲನೇದಾಗಿ ಅಶ್ವಿನಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಅವರ ತಂದೆ ತಾಯಿಗೆ. ನೋಡವ್ವ, ಇವರು ನನ್ನ ಚಿಕ್ಕವ್ವ ಅಂತ ಹೇಳ್ತಾರೆ. ಎಪಿಸೋಡಲ್ಲಿ ನೋಡ್ಬೇಕಾಗತ್ತೆ ನಾವು, ಅಶ್ವಿನಿ ಅವರಿಗೆ ಇವರು ನಮ್ಮಪ್ಪನ ಎರಡನೇ ಹೆಂಡತಿ ಅಂದಂಗೆ ಕಾಣಿಸ್ತಾ ಇತ್ತದು. ಸೊ ಅದನ್ನ ಎಪಿಸೋಡಲ್ಲಿ ನೋಡಿ ಕನ್ಫರ್ಮ್ ಮಾಡ್ಕೋಬೇಕು. ಅಷ್ಟಾಗಲೇ ಅಶ್ವಿನಿ ಅವರು ಗಿಲ್ಲಿ ತಲೆ ಮೇಲೆ ಹೊಡಿತಾರೆ. ಇನ್ನೊಂದು ಕಡೆಗೆ ಕಾವ್ಯ ಅವರನ್ನ ಇವರು ನಿಮ್ಮ ಮುದ್ದು ಸೊಸೆ ಅಂತ ಹೇಳ್ದಂಗೆ ಕಾಣಿಸುತ್ತೆ. ಅದನ್ನು ಕೂಡ ನಾವು ಎಪಿಸೋಡಲ್ಲಿ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ತದನಂತರ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬನಿಯನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಸಾಕು. ಹಾಗೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ರಾಜ ಹುಲಿ ತರ ಇದ್ದಂತಹ ಗಿಲ್ಲಿಗೆ ಗಜಕೇಸರಿಯ ಲುಕ್ ಕೊಡೋಣ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಗಿಲ್ಲಿಯ ಅಪ್ಪ ಅಮ್ಮ ಹೊಸ ಬಟ್ಟೆನ ತಂದಿದ್ದಾರೆ. ಅದು ರಾಜನ ಬಟ್ಟೆಯನ್ನ ತಂದಿದ್ದಾರೆ. ರಾಜನ ಲುಕ್ ಅನ್ನ ಕೊಟ್ಟು ನೋಡೋಣ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಅವರ ಅಪ್ಪ ಅಮ್ಮ ಬಂದಿದ್ದಾರೆ. ಸೊ ಹಾಗಾದ್ರೆ ಯಾವ ರೀತಿಯಾಗಿ ರೆಡಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ನೀವು. ಮೊದಲೇದಾಗಿ ತುಂಬಾ ದಿನ ಆಗೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಗಿಲ್ಲಿ ಸರಿಯಾಗಿ ತಲೆ ಬಾಚಿಕೊಂಡು ತಲೆ ಸ್ನಾನ ಮಾಡಿ. ಸೊ ಹಾಗಾಗಿ ಗಿಲ್ಲಿಯ ತಲೆಗೆ ಎಣ್ಣೆ ಹಾಕಿ, ಎಣ್ಣೆ ಸವರಿ, ತದನಂತರ ಅವ್ರಿಗೆ ಬಾತ್ರೂಮಿಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ತಾ ಇರೋದನ್ನ ನೋಡಿ ಅವರ ತಾಯಿ. ಅದೆಷ್ಟು ಚೆನ್ನಾಗಿದೆ ನೋಡಿ ಆ ಒಂದು ಮೂಮೆಂಟ್ಸ್. ನೋಡಿ, ರಕ್ಷಿತಾ ಶೆಟ್ಟಿಗೂ ಕೂಡ ಇದೇ ರೀತಿಯಾಗಿ ರಕ್ಷಿತಾ ಶೆಟ್ಟಿನ ನೋಡಿದ ಕೂಡಲೇ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ, ನೀನ್ ಯಾಕೆ ಹಿಂಗೆ ಇದೆಯಾ, ನೀನು ಮೇಕಪ್ ಹಾಕೋ, ನೀನು ತಲೆ ಬಾಚ್ಕೋ ಸರಿಯಾಗಿ, ಎಷ್ಟು ದಿನ ಆಯ್ತು ನೀನು ತಲೆ ಬಾಚ್ಕೊಂಡು ಅಂತ ಹೇಳಿ ಅವ್ರ ಅಮ್ಮನೂ ಕೂಡ ರಕ್ಷಿತಾ ಶೆಟ್ಟಿ ಸಿಗ್ತಾ ಇದ್ದಂತೆ ಮೊದಲನೇದಾಗಿ ಅವಳಿಗೆ ತಲೆ ಬಾಚಿ, ಇದೇ ರೀತಿ ನೀನು ಹೇರ್ ಸ್ಟೈಲ್ ಮಾಡ್ಕೋ ಡೈಲಿ, ಆಮೇಲೆ ನಾನೇ ನೀನು ಡೈಲಿ ಸ್ನಾನ ಮಾಡಬೇಕು, ಆಮೇಲೆ ತಲೆ ಬಾಚ್ಕೋಬೇಕು, ಮತ್ತೆ ಮೇಕಪ್
ಮೇಕಪ್ ಹಾಕೋಬೇಕು, ಚೆನ್ನಾಗಿ ಕಾಣ್ಬೇಕು ನೀನು ಅಂತ ಹೇಳಿ ರಕ್ಷಿತಾ ಶೆಟ್ಟಿಗೆ ಏನು ರಕ್ಷಿತಾ ಶೆಟ್ಟಿಯ ತಾಯಿ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಗಿಲ್ಲಿ ಸಿಗ್ತಾ ಇದ್ದಂತೆ ಗಿಲ್ಲಿ ತಲೆಗೆ ಎಣ್ಣೆ ಸವರಿ ಅವ್ರಿಗೆ ಹೋಗಿ ಎಣ್ಣೆ ಸ್ನಾನ ಮಾಡಿಸ್ತಾ ಇರೋದನ್ನ ನೋಡಿ ಅವರ ತಾಯಿ ಬಾತ್ರೂಮಿಗೆ ಕರೆದುಕೊಂಡು ಹೋಗಿ ಅವ್ರಿಗೆ ಬಾತ್ರೂಮ್ನಲ್ಲೇ ಅವ್ರಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಡೆಗೆ ಅವ್ರಿಗೆ ತಾವು ತಂದಂಥ ಹೊಸ ಉಡುಪು ಅಂದರೆ ರಾಜನ ಬಟ್ಟೆನ ತಂದಿದ್ದಾರೆ. ಅವರು ಆ ಬಟ್ಟೆನ ಹಾಕಿಸ್ತಾ ಇದ್ದಾರೆ. ನೋಡೋಣ ಇದು ಬಿಗ್ ಬಾಸ್ ಕಳಿಸ್ಕೊಟ್ಟಿರುವ ಬಟ್ಟೆನ ಅಥವಾ ತಂದೆ ತಾಯಿನೇ ತಂದಿದ್ದಾರಾ, ಅದನ್ನ ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಸೊ ರಘು ಮತ್ತೆ ಉಳಿದಂತಹ ಕಂಟೆಸ್ಟೆಂಟ್ಗಳು ಗಿಲ್ಲಿನ ರೆಡಿ ಮಾಡೋ ಅಬ್ಬರದಲ್ಲಿದ್ದಾರೆ. ಅಂದರೆ ಇಷ್ಟು ದಿನ ಬನಿಯನ್ನಲ್ಲಿ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಸೊ ಇನ್ನು ಮುಂದೆ ಇವನು ರಾಜನಂತೆ ಕಾಣಲಿ ಅಂತ ಹೇಳಿ ರೆಡಿ ಮಾಡ್ತಾ ಇರೋದನ್ನ ನೋಡಿ ನೀವು. ಕೊನೆಯದಾಗಿ ರಘು ಅವರು ಎಷ್ಟು ಚೆನ್ನಾಗಿ ಗಿಲ್ಲಿಗೆ ಒಂದು ಬೊಟ್ಟಿಟ್ಟಿದ್ದಾರೆ ಅನ್ನೋದನ್ನ ನೋಡಿ. ಸೊ ಇದೆಲ್ಲ ಮೂಮೆಂಟ್ಸ್ನ ನೋಡಿ ನೀವು ಎಷ್ಟು ಖುಷಿ ಸಂಭ್ರಮದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳಿದ್ದಾರೆ. ಇನ್ನೊಂದು ಕಡೆಗೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಂತಹ ಗಿಲ್ಲಿಯ ಅಪ್ಪ ಅಮ್ಮ ಗಿಲ್ಲಿನ ರಾಜನಂತೆ ನೋಡಲು ಬಯಸ್ತಾ ಇದ್ದಾರೆ, ಮತ್ತೆ ರಾಜನಂತೆ ಆತನಿಗೆ ರೆಡಿ ಮಾಡಿದ್ದಾರೆ. ಸೊ ಇದರ ಹಿಂದೆ ಇರುವಂತ ಒಂದಷ್ಟು ಅನಲೈಸ್ ಮಾಡಿ ನೋಡಿದ್ರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅಂತ ಅನೌನ್ಸ್ ಮಾಡ್ದಂಗೆ ಕಾಣಿಸ್ತಾ ಇದೆ ನೋಡಿ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ತರಲೆ ಮಾಡಿಕೊಂಡು ರಾಜ ಹುಲಿಯಂತೆ ಆಡ್ತಾ ಇದ್ದಂತಹ ಗಿಲ್ಲಿಗೆ ಈಗ ಗಜಕೇಸರಿಯ ಗೆಟಪ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಗಜಕೇಸರಿಯ ಗೆಟಪ್ನ ಹಿಂದೆ ವಿನ್ನರ್ ಅನೌನ್ಸ್ಮೆಂಟ್ ಇದೆಯಾ ಅನ್ನೋ ಆ ಪ್ರಶ್ನೆ ಈಗ ಕಾಡ್ತಾ ಇದೆ. ಗಿಲ್ಲಿ ಅವರ ಅಪ್ಪ ಅಮ್ಮ ತಂದಂತ ಹೊಸ ಬಟ್ಟೆಯನ್ನ ಹಾಕಿಕೊಂಡು ಪಟ್ಟಾಭಿಷೇಕಕ್ಕೆ ರೆಡಿ ಆಗ್ತಾ ಇದ್ದಾರೆ, ಸಜ್ಜಾಗ್ತಾ ಇದ್ದಾರಾ ಅನ್ನೋ ಈ ಪ್ರಶ್ನೆ ಕಾಡ್ತಾ ಇದೆ. ಕಾದ್ ನೋಡ್ಬೇಕಾಗತ್ತೆ ಈ ಸೀಸನ್ ನ ವಿನ್ನರ್ ಗಿಲ್ಲಿನೇ ಆಗ್ತಾರಾ ಇಲ್ವಾ ಅಂತ ಹೇಳಿ. ಒಟ್ಟಿನಲ್ಲಿ ಹಲವು ಓಟ್ಗಳನ್ನ ಮತ್ತು ಈ ಗಿಲ್ಲಿಯ ಫ್ಯಾನ್ ಬೇಸ್ ಅನ್ನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಗೆ ಸಿಗ್ತಾ ಇರುವಂತಹ ಆ ಸಪೋರ್ಟ್ ನ ಸುರಿಮಳೆಯನ್ನ ನೋಡ್ತಾ ಇದ್ರೆ ಒನ್ ಮ್ಯಾನ್ ಶೋ ಅಂತ ಹೇಳ್ತಾನೆ ಇದ್ದಾರೆ ಜನ. ಸೊ ಅದರಂತೆ ಗಿಲ್ಲಿನೇ ವಿನ್ನರ್ ಆಗ್ತಾರೆ ಅಂತಾನು ಕೂಡ ಜನ ಮಾತಾಡ್ತಿದ್ದಾರೆ. ಸೊ ಅದರಂತೆ ಗಿಲ್ಲಿನ ಈ ಗೆಟಪ್ ನಲ್ಲಿ ನೋಡ್ತಾ ಇರುವಂತ ವೀಕ್ಷಕರಂತೂ ಗಿಲ್ಲಿನೇ ವಿನ್ನರ್ ಬಿಡು. ಸೊ ಪಟ್ಟಾಭಿಷೇಕಕ್ಕಾಗಿ ಗಿಲ್ಲಿನ ಬಿಗ್ ಬಾಸ್ ಮನೆಗೆ ಅವರ ಅಪ್ಪ ಅಮ್ಮ ಬಂದು ರೆಡಿ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಮಾತಾಡ್ತಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಂತರ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಗಿಲ್ಲಿಯ ಬಗ್ಗೆ ಒಂದು ರೀತಿಯಾಗಿ ಮಾತಾಡ್ತಾ ಇದ್ರು. ಏನಂತಂದ್ರೆ ಇವರು ಆಸ್ತಿವಂತರು, ಇವರು ಶ್ರೀಮಂತರು, ಆದ್ರೂ ಸಹಿತ ಗಿಲ್ಲಿ ಈ ರೀತಿಯಾಗಿ ಬನಿಯನ್ನು ಮತ್ತೆ ಈ ತರ ಚಡ್ಡಿ ಮೇಲೆ ಇಟ್ಕೊಂಡು ಜನಗಳ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ತಾ ಇದ್ದಾನೆ, ಓಟ್ ಪಡಿತಾ ಇದ್ದಾನೆ. ಒಂದಷ್ಟು ಸೀಸನ್ಗಳನ್ನ ನೋಡ್ಕೊಂಡಿದ್ದಾನಲ್ಲ. ಸೊ ಕೆಲವರು ಬನಿಯನ್ ಮೇಲೆ ಇದ್ದೂ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಅಭಿಮಾನವನ್ನ ಗಳಿಸಿದ್ರು. ಹಾಗೆ ಇನ್ ಕೆಲವರು ಲುಂಗಿಯಲ್ಲೇ ಇದ್ಕೊಂಡು ಕಪ್ ಗೆದ್ಕೊಂಡು ಹೋದ್ರು. ಸೊ ಅದರಂತೆಯೇ ಗಿಲ್ಲಿನೂ ಕೂಡ ಒಂದು ಸ್ಟ್ರಾಟರ್ಜಿನ ಪ್ಲೇ ಮಾಡ್ತಾ ಇದ್ದಾರೆ. ಚಡ್ಡಿ ಬನಿಯನ್ ಮೇಲೆ ಇದ್ಬಿಟ್ಟು ಕಪ್ ಗೆಲ್ಲೋ ಒಂದು ಸ್ಟ್ರಾಟರ್ಜಿಯಲ್ಲಿ ಇದ್ದಾರೆ ಗಿಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಗಿಲ್ಲಿ ಕೌಂಟರ್ ಕೊಟ್ಟಿದ್ರು, ನೋಡಪ್ಪ ನನ್ನ ಹತ್ರ ತುಂಬಾ ಐಷಾರಾಮಿ ಬಂಗಲೆ ಇದೆ, ಕಾರ್ಗಳಿದಾವು, ಹಾಗೆ ಹೀಗೆ ಅಂತ ಹೇಳಿದ್ರು. ಆದ್ರೆ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಧ್ರುವಂತ್ ಅವ್ರು ಹೇಳಿದ್ರು ಏನಂತಂದ್ರೆ ಇವ್ರ ಹತ್ರ ತುಂಬಾ ಕುರಿಗಳಿದಾವು, ಮತ್ತೆ ಇವರು ತುಂಬಾ ಆಸ್ತಿವಂತರು, ತುಂಬಾ ಜಮೀನಿದೆ ಇವ್ರ ಹತ್ರ ಅಂತ ಹೇಳಿ ಒಂದೊಳ್ಳೆ ಜಮೀನ್ದಾರರೇ ಅನ್ನೋ ರೀತಿಯಾಗಿ ಮಾತಾಡಿದ್ರು. ನೋಡಿ ಅವ್ರ ತಂದೆ ತಾಯಿನ ಗಮನಿಸ್ತಾ ಇದ್ರೆ ಅವರು ಅಂತಹ ಜಮೀನ್ದಾರರು ಅಲ್ಲ, ಮತ್ತೆ ಅವರು ತುಂಬಾ ಆಸ್ತಿವಂತರು ಅಂತ ಅನ್ಸಲ್ಲ, ಮತ್ತೆ ಅವ್ರ ಹತ್ರ ದೊಡ್ಡ ದೊಡ್ಡ ಬಂಗಲೆಗಳು ಇದಾವು, ಕೋಟ್ಯಾಧೀಶರು ಅಂತಾನು ಕೂಡ ಅನ್ಸೋದಿಲ್ಲ. ಗಿಲ್ಲಿ ಒಂದು ಮಾತು ಹೇಳಿರ್ತಾರೆ, ಈ ಬಿಗ್ ಬಾಸ್ ಮನೆ ಯಾಕೆ ನಿಮಗೆ ಅಂತ ಕೇಳಿದಾಗ ಸದ್ಯಕ್ಕೆ 6 ತಿಂಗಳದಿಂದ ದುಡಿಮೆ ಇಲ್ಲ, ಯಾವ ಶೋನೂ ಇಲ್ಲ, ಹಾಗಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅಂತ. ಬಿಗ್ ಬಾಸ್ ಮನೆಗೆ ಅವರು ಫೇಮ್ಗಾಗಿ ಬಂದಿಲ್ಲ, ಅದಂತೂ ಅರ್ಥ ಮಾಡ್ಕೊಳ್ಳಿ ನೀವು. ಬಿಗ್ ಬಾಸ್ನ ಗೆಲ್ಲಲೇಬೇಕು. ಆ 50 ಲಕ್ಷ ಮತ್ತು ಅವ್ರು ಏನು ವಿಲ್ಲ ಏನೋ ಕೊಡ್ತಾರಲ್ಲ, ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ, ಲೈಫ್ ಸೆಟಲ್ ಮಾಡ್ಕೋಬೇಕು ಅಂತಾನೆ ಬಂದಿದ್ದೀನಿ, ದುಡ್ಡಿಗಾಗೆ ಬಂದಿದ್ದೀನಿ ಅನ್ನೋದನ್ನು ಸ್ಪಷ್ಟವಾಗಿ ಅವರು ಬಿಗ್ ಬಾಸ್ ಮನೆಗೆ ಏನು ಕಾಲಿಟ್ರಲ್ಲ ಅವತ್ತೇ ಹೇಳಿದ್ರು. ಸೊ ಅದರಂತೆಯೇ ಅವರ ಜೀವನ ಮತ್ತು ಅವರ ತಂದೆ ತಾಯಿನ ನೋಡ್ತಾ ಇದ್ರೆ ಅದು ಸ್ಪಷ್ಟವಾಗಿ ಅನ್ಸುತ್ತೆ. ಅವರು ಕಂಟೆಸ್ಟೆಂಟ್ಗಳು ಹೇಳದಂತೆ ದೊಡ್ಡ ಪ್ರಮಾಣದ ಶ್ರೀಮಂತರು ಅಂತೂ ಏನೂ ಅಲ್ಲ. ಶೋಗಳು ನಡೆಸಿದಾರೆ ಅವರು, ಇಷ್ಟು ಹಲವು ಶೋಗಳಲ್ಲಿ ಅವರು ಭಾಗಿಯಾಗಿದ್ರು, ಒಂದಷ್ಟು ಶೋಗಳಲ್ಲಿ ರನ್ನರ್ ಅಪ್ ಆಗಿದ್ದಾರೆ, ವಿನ್ನರ್ ಕೂಡ ಆಗಿದ್ದಾರೆ. ಆದರೆ ಅಲ್ಲಿ ಬಂದಂಥ ಹಣವನ್ನೆಲ್ಲ ಏನು ಮಾಡಿದ್ರು ಅಂತಲೂ ಕೂಡ ಕೆಲವರು ಪ್ರಶ್ನೆ ಮಾಡ್ತಾರೆ. ಇವತ್ತಿನ ಜೀವನ ಹೆಂಗಾಗಿದೆ ಅಂತಂದರೆ ಒಂದು ಶೋನಲ್ಲಿ ಅವರು ನಿಭಾಯಿಸಬೇಕು, ಅವರು ಅಲ್ಲಿ ಇರಬೇಕು ಅಂತಂದರೆ ಅದರ ತಕ್ಕಂಥ ಕಾಸ್ಟ್ಯೂಮ್ಗಳಾಗಲಿ, ಬೆಂಗಳೂರಲ್ಲಿ ಇರಬೇಕು, ಓಡಾಡಬೇಕು, ಇದೆಲ್ಲದಕ್ಕೂ ಕೂಡ ಹೋಗೇ ಬಿಟ್ಟಿರುತ್ತೆ ದುಡ್ಡು. ಸೊ ಅದರಲ್ಲಿ ಉಳಿತಾಯದ ಮುಖ ಅಂತ ಏನು ಇರೋದೇ ಇಲ್ಲ. ಸೊ
ಹಾಗಾಗಿ ಎಲ್ಲವೂ ಕೂಡ ಖಾಲಿಯಾಗಿರುತ್ತೆ. ಅಲ್ಪ ಸ್ವಲ್ಪ ಅಂತ ಏನಾದರೂ ಉಳ್ಕೊಂಡಿರ್ಬೇಕೇನೋ ಅಷ್ಟೇ. ಆದರೆ ತುಂಬ ಆಗರ್ಭ ಶ್ರೀಮಂತ ಅನ್ನೋ ರೀತಿಯಾಗಿ ಕೆಲವರು ಬಿಂಬಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ರು ಗಿಲ್ಲಿ ವಿರುದ್ಧ. ಸೊ ಅದ್ಯಾವುದು ಕೂಡ ನಡೀಲಿಲ್ಲ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಬಂದಂತಹ ಅವರ ತಂದೆ ತಾಯಿ ಇನ್ನು ಯಾವ ರೀತಿಯಾಗಿ ಕ್ಲಾರಿಟಿಯನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಇನ್ನು ಗಿಲ್ಲಿಯ ತಂದೆ ತಾಯಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ. ಎಷ್ಟು ತಮಾಷೆಯಾಗಿರುತ್ತೆ, ಯಾವ ರೀತಿಯಾದಂಥ ಪ್ರೀತಿ ಸಂಭ್ರಮ ಇರುತ್ತೆ. ಮತ್ತೆ ಊರ್ ಕಡೆಯಲ್ಲೆಲ್ಲ ಗಿಲ್ಲಿಯ ಬಗ್ಗೆ ಯಾವ ರೀತಿಯಾಗಿ ಮಾತಾಡ್ತಿದ್ದಾರೆ. ಅವರ ತಂದೆ ತಾಯಿಗೆ ಎಷ್ಟು ಹೆಮ್ಮೆ ಇದೆ ಗಿಲ್ಲಿಯ ವಿಚಾರವಾಗಿ. ಯಾಕಂತಂದ್ರೆ ಇಷ್ಟು ದಿನ ಸ್ಟೇಜ್ ಮೇಲೆಲ್ಲ ಬರೀ ಕಾಮಿಡಿ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ವ್ಯಕ್ತಿತ್ವ, ಅವರ ಮ್ಯಾನರಿಸಮ್ ಎಲ್ಲವೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ಕೊನೆಯದಾಗಿ ಅವರ ವ್ಯಕ್ತಿತ್ವದಿಂದಲೇ ಗಿಲ್ಲಿ ಈಗ ಅಪಾರ ಪ್ರಮಾಣದ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಅವರ ಕಾಮಿಡಿ ಅಷ್ಟೇ ಅಲ್ಲ, ಅವರ ವ್ಯಕ್ತಿತ್ವದಿಂದನೂ ಕೂಡ ಅಪಾರ ಪ್ರಮಾಣದ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಸೊ ಈ ವಿಚಾರವಾಗಿ ಅವರ ತಂದೆ ತಾಯಿಗೆ ಎಷ್ಟು ಹೆಮ್ಮೆ ಇದೆ, ಏನ್ ಹೇಳ್ತಾರೆ ಮಗನ ಬಗ್ಗೆ. ಸೊ ಅದೆಲ್ಲವನ್ನು ಕೂಡ ಎಪಿಸೋಡ್ನಲ್ಲಿ ಕಾದ್ ನೋಡೋಣ. ನೀವು ಕೂಡ ಎಪಿಸೋಡ್ಗಾಗಿ ಕಾಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.